ನಮ್ಮ ಜೊತೆ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಬನ್ನಿ ಮಾತನಾಡೋಣ. ಸರ್, ಇವತ್ತು ಕ್ಯಾಬಿನೆಟ್ನಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ಪಿಗೆನ ಸರ್ಕಾರ ಕೊಟ್ಟಿದೆ. ಎಷ್ಟು ಪರ್ಸೆಂಟ್ ಆಗಿದೆ? ಯಾಕೆ ಈ ಒಂದು ಹೆಚ್ಚಳ ಯಾಕೆ ಅಂದರೆ 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ದು ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTCನಲ್ಲಿ. BMTCನಲ್ಲಿ 2014ರಲ್ಲಿ ಟಿಕೆಟ್ ದರ ಏರಿಸಿದ್ದು. 2014 ಅಂದರೆ 10 ವರ್ಷ ಆಯಿತು. ಇದು 2020 ಜನವರಿ ಅಂದರೆ ಈ ಜನವರಿ 25ಕ್ಕೆ 5 ವರ್ಷ ಆಯಿತು. ಹಿಂದೆ ಡೀಸೆಲ್ ಬೆಲೆ ಎಷ್ಟಿತ್ತು, ಸ್ಯಾಲ್ರೀಸ್ ಎಷ್ಟಿತ್ತು, ವೇರ್ ಆ್ಯಂಡ್ ಟೇರ್ ಎಷ್ಟಿತ್ತು, ಈಗ ಅದಕ್ಕೆ ಲೆಕ್ಕ ಹಾಕಿ ನಮ್ಮ ಸಂಸ್ಥೆಗಳವರು ಅಂದರೆ 4 ಕಾರ್ಪೊರೇಷನ್ನವರು ನಮಗೆ ಪ್ರಪೋಸಲ್ ಕೊಟ್ಟಿದ್ದರು. ಡೀಸೆಲ್ಗೆ ಒಟ್ಟು 5 ವರ್ಷಕ್ಕೆ ಮುಂಚೆ ನಮ್ಗೆ ಖರ್ಚಾಗ್ತಾ ಇದ್ದಿದ್ದು 9,16,00,000. ಇವತ್ತು 13,21,00,000. ಅಂದರೆ 4 ಕೋಟಿ ನಮಗೆ ಜಾಸ್ತಿ ಡೀಸೆಲ್ ಒಂದು ದಿನಕ್ಕೆ ಖರ್ಚಾಗ್ತಾಯಿದೆ. ಸ್ಯಾಲ್ರೀಸು 2020ರಲ್ಲಿ 12,85,00,000 ಆಗೋದು ಒಂದು ದಿನಕ್ಕೆ. ಈಗ 18,36,00,000 ಆಗ್ತಾಯಿದೆ. ಅಂದರೆ ಒಂದು ದಿನಕ್ಕೆ ಸ್ಯಾಲ್ರೀಸೇ 6 ಕೋಟಿ ಜಾಸ್ತಿ ಆಗ್ತಾಯಿದೆ. ಮತ್ತು ಇದ್ರ ಜೊತೆಗೆ ಇನ್ನೂ ವೇರ್ ಆ್ಯಂಡ್ ಟೇರು ಎಲ್ಲ ಲೆಕ್ಕ ಹಾಕಿದರೆ ಖರ್ಚು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಮ್ಮ ಬೋರ್ಡುಗಳು ನಮಗೆ ಬೆಲೆ ಏರಿಕೆ ಮಾಡಿ ಅಂತ 5-6 ತಿಂಗಳ ಮುಂಚೆನೇ ಪ್ರಸ್ತಾವನೆ ಕೊಟ್ಟಿದ್ದರು. ಇವತ್ತು ಕ್ಯಾಬಿನೆಟ್ ತೊಗೊಂಡೋಗಿದ್ದೆ. ಕ್ಯಾಬಿನೆಟ್ಟಲ್ಲಿ ನಮಗೆ 15% ಏರಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮತ್ತು ನಮಗೆ ಇನ್ನೊಂದೇನಾಗಿದೆ ಅಂದರೆ BJP ಸರ್ಕಾರ ನಮಗೆ ಅವ್ರ ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಾನು ರೇವಣ್ಣವರು. ಅವರು ನಾವು ಬಿಟ್ಟೋದಂಥ ಸಾಲ ಕೇವಲ 13,71,00,000. ಆದರೆ ನಮಗೆ ಅಧಿಕಾರ ಹಸ್ತಾಂತರ ಆದಾಗ BJPಯವರಿಂದ ಕಾಂಗ್ರೆಸ್ಗೆ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. 5,900 ಕೋಟಿ ಅವರು ಸಾಲ ಇಟ್ಟೋಗಿರೋದ್ರಿಂದ ನಮಗೇನಾಗಿದೆ, ಆರ್ಥಿಕವಾಗಿ BJP 4 ಸಂಸ್ಥೆಗಳನ್ನು ಒಂಥರ ಇದಕ್ಕೆ ಪ್ರತಾಪಕ್ಕೆ ತಳ್ಳಿದ್ರು ಅಂತ ಹೇಳ್ಬೋದು. ಅದರಿಂದ ಈಗ ಸ್ವಲ್ಪ ಅನಿವಾರ್ಯವಾಗಿ, ಆಮೇಲೆ ಶಕ್ತಿಯಿಂದ ನಮಗೆ ಆದಾಯ ಜಾಸ್ತಿ ಆಯಿತು. ಆದಾಯ ಜಾಸ್ತಿ ಆದರೂ ಕೂಡ ಖರ್ಚು ನಮಗೆ ಜಾಸ್ತಿ ಆಗ್ತಾಯಿದೆ. ಅದರಿಂದ ಅನಿವಾರ್ಯವಾಗಿ 15% ನಾವು ಈಗ ಮಾಡಿದ್ದೀವಿ. ಸರ್, ಇದು ಸಾರ್ವಜನಿಕ ಸೇವೆಯಲ್ಲಿರುವಂಥದ್ದು ಸಾರಿಗೆ ಇಲಾಖೆ. ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಈಗ ದರವನ್ನು ಹೆಚ್ಚಳ ಮಾಡ್ತಿದ್ದಾರೆ. ಅಲ್ಲ ಅನ್ನೋದಾದರೆ ಸರ್ಕಾರದ ಬಳಿ ದುಡ್ಡಿಲ್ವಾ? ಸರ್ಕಾರನೇ ಕೊಡ್ಬೋದಾಗಿತ್ತಲ್ಲ. ಲಾಸ್ ಆಗ್ತಿದ್ರೆ ಸರ್ಕಾರ ಕೊಡ್ಬೋದಾಗಿತ್ತು. ಆದರೆ ಜನರ ಮೇಲೆ ಹೊರೆ ಹಾಕುವಂಥದ್ದು ಎಷ್ಟು ಸರಿ? ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಈಗ ಬಸ್ ಟಿಕೆಟ್ ದರ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಭಾಗ್ಯವನ್ನು ಕೊಟ್ಟಿದೆ. ಈಗ ಸಂಸ್ಥೆಗಳು ಉಳಿಬೇಕೋ ಬೇಡೋ? ಉದಾಹರಣೆಗೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇರ್ಬೋದು, BWC ಇರ್ಬೋದು. ಕರೆಂಟ್ ಫ್ರೀಯಾಗಿ ಕೊಡ್ತಾರೆ BWC ಅವ್ರಿಗೆ, ಅಥವಾ ಇನ್ನಿತರ KEB ಇರ್ಬೋದು. ಈ ಸಂಸ್ಥೆಗಳು ಉಳಿಬೇಕಾಗಿದ್ದರೆ ನಾವು ಲಾಭ ಮಾಡೋದು ಬೇಡ. ಇದರಿಂದ STUs ಅಂದರೆ ನಮ್ಮ ಪಬ್ಲಿಕ್ ಸೆಕ್ಟರ್ಸ್ ಇದೆಯಲ್ಲ ಟ್ರಾನ್ಸ್ಪೋರ್ಟ್ದು, ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ದೇಶ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಲಾಭ ದೃಷ್ಟಿಯಿಂದ ಯಾರೂ ಓಡಿಸೋದಿಲ್ಲ. ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಆದರೂ ಇರಬೇಕಲ್ಲ. ಹಾಗಂತ ಗಂಡು ಮಕ್ಳ ಮೇಲೆ ಹೊರೆ ಆಗೋದಿಲ್ಲ ಸರ್. ಈಗ ಬರೀ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾ ಇದ್ದೀರಾ, ಗಂಡು ಮಕ್ಳು ಪಾಪ ಬಸ್ಸಲ್ಲಿ ಓಡಾಡೋ ಅವರೇ ತುಂಬಬೇಕಾ ಅಂತ. ಈಗ ಹೆಣ್ಮಕ್ಳಿಗೆ ಏನಾಗುತ್ತೆ, ಏನು ಹೊರೆ ಆಗುತ್ತೆ, ಸರ್ಕಾರ ಭರಿಸುತ್ತೆ. ಆಮೇಲೆ BJPಯವರು ನಾವು ಸ್ವಲ್ಪ ಸರ್ಕಾರ ನಮಗೆ ಸಹಾಯ ಮಾಡ್ಬೋದಿತ್ತು, ಸಹಾಯ ಮಾಡಿದ್ದಾರೆ. BJPಯವರು 5,900 ಕೋಟಿ ಸಾಲ ಹಿಡದೇ ಹೋಗಿದ್ರೆ ನಾವು ಇನ್ನೇನಾದರೂ ಸ್ವಲ್ಪ ಸರ್ಕಾರದನೇ ತಗೊಂಡು ಮ್ಯಾನೇಜ್ ಮಾಡ್ಬೋದು. ಸರ್, ಹಾಗಾದ್ರೆ ಗಂಡು ಮಕ್ಳ ಮೇಲೆ ಹೊರೆ ಬಿತ್ತಲ್ಲ ಸರ್, ಪಾಪ ಅವ್ರು ಪಾಪದವರಾದರು. ಈಗ ಹಾಗಾದರೆ ಈಗ ಹೆಣ್ಮಕ್ಳು ಯಾರು ದುಡ್ಡು ಕೊಡೋದು? ತಂದೆ ಕೊಡ್ತಾರೆ, ಅಣ್ಣ ಕೊಡ್ತಾರೆ, ಅವರೇ ತಾನೇ ಕೊಡೋದು. ಡಿಫೆಂಡ್ ಮಾಡ್ಕೊತಾ ಇದ್ದೀರಿ ಸರ್, ಗಂಡು ಮಕ್ಳು ಕಟ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಟಿಕೆಟ್ ದುಡ್ಡು ಅಂತ. ಹಾಗಂತಲ್ಲ, ಏನಾಗುತ್ತೆ, ಸಂಸ್ಥೆಗಳು ಉಳಿಬೇಕಾಗಿದ್ದರೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಸರ್ಕಾರ ಜವಾಬ್ದಾರಿ ಇಲ್ಲ ಸರ್ ಸಂಸ್ಥೆ ಉಳಿಸುವಂಥದ್ದು. ಸಾರ್ವಜನಿಕರ ಮೇಲೆ ಯಾಕೆ ಜಾಸ್ತಿ? ನಾನು ಹೇಳಿದಾಗೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ನಿಮ್ಮ ಗೌರ್ಮೆಂಟ್ ಬಂದ ಮೇಲೆ, ವಿದ್ಯುತ್ ಬೆಲೆ ಜಾಸ್ತಿ ಆಗಿದೆ ನಿಮ್ಮ ಗೌರ್ಮೆಂಟ್ ಬಂದ ಮೇಲೆ, ಆಲ್ ಮೇಲೆ ಜಾಸ್ತಿ ಆಗಿದೆ. ಈಗ ಟಿಕೆಟ್ ಎಷ್ಟು ಅಂತ ತಡ್ಕೋತಾರೆ ಸರ್ ಜನ ಅಂತ. ಈಗ ಡೀಸೆಲ್ ಬೆಲೆ ನಮಗೆ 5 ವರ್ಷಕ್ಕೆ ಈಗ 9,14,00,000 ಇತ್ತು. ಈಗ 13 ಕೋಟಿ. 9 ಎಷ್ಟಾಯಿತು? 4 ಕೋಟಿ ಜಾಸ್ತಿ ಆಯಿತು.
ಒಂದು ದಿನಕ್ಕೆ ಯಾರಪ್ಪ ಕೊಡ್ತಾರೆ? ಸ್ಯಾಲ್ರೀಸ್ ಒಂದು ದಿನಕ್ಕೆ 6 ಕೋಟಿ ಜಾಸ್ತಿ ಆಯಿತು. 365 ಇಂಟು 6 ಲೆಕ್ಕ ಹಾಕಿ ಎಷ್ಟಾಯಿತು? ಡೀಸೆಲ್ದು 4 ಕೋಟಿ ಇಂಟು 365 ಲೆಕ್ಕ ಹಾಕಿ ಯಾರು ಕೊಡ್ತಾರೆ ಅಲ್ವಾ? ಅದರಿಂದ ನಮ್ಮ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಈಗಲೂ ಕೂಡ ಅತಿ ಕಡಿಮೆ ಫೇರ್ ಇರ್ತಕ್ಕಂಥದ್ದು. ಉದಾಹರಣೆಗೆ ಇಲ್ಲೇ ಇದೆ ನೋಡಿ, ಕರ್ನಾಟಕ 81 ರೂಪಾಯಿ, ಆಂಧ್ರ ಪ್ರದೇಶ 123, ತೆಲಂಗಾಣ 131, ಮಹಾರಾಷ್ಟ್ರ 145. ನಮ್ಮ ರಾಜ್ಯದಲ್ಲೇ ಕಡಿಮೆ ಇರೋದು. ಹಾಗಾದರೆ ತುಂಬು ಮನಸ್ಸಿನಿಂದ ಈ ದರ ಏರಿಕೆಯನ್ನು ರಾಮಲಿಂಗಾರೆಡ್ಡಿಯವರು ಒಪ್ಕೊಳ್ತಾ ಇದ್ದಾರೆ. ತುಂಬ ಮನಸ್ಸು ಅಂತಲ್ಲ, ನಾನು ಸಂಸ್ಥೆ ಉಳಿಬೇಕಲ್ಲ. ಸಂಸ್ಥೆ ಉಳಿಬೇಕಾಗಿದ್ದರೆ ಹಿಂದೆ ಎಲ್ಲ ಬಿ ಜೆ ಪಿಯವರು ಕಾಲಕ್ಕೆ ಇದೆಲ್ಲ ಏರಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ. ಸಿ ಎಂ ಕೇಳಬೇಕಾಗಿತ್ತು ಸರ್, ನೀವು ಸ್ವಲ್ಪ ಹಣ ಕೊಡಿ ಅಂತ ಕೇಳ್ಬೋದಾಗಿತ್ತು. ಕೊಡ್ತಾರೆ. ಹೋದ ವರ್ಷನೂ ನಮ್ಗೆ 700 ಕೋಟಿ ಕೊಟ್ಟರು. ನಮ್ಮ ಟ್ಯಾಕ್ಸ್ ಮನ್ನಾ ಮಾಡಿದ್ರು. ಬಸ್ ತೊಗೊಳೋದಕ್ಕೆ ಹೋದ ವರ್ಷ 500 ಕೋಟಿ ಕೊಟ್ಟಿದ್ದರು. ಮೊನ್ನೆನೂ 300 ಕೋಟಿ ಕೊಟ್ಟರು. ಮುಂದಕ್ಕೂ ಬಡ್ಜೆಟಲ್ಲಿ ಕೊಡ್ತಾರೆ. ಸರ್, ಕೊನೆಯ ಪ್ರಶ್ನೆ. ಈಗ ಬಸ್ ಟಿಕೆಟ್ ದರ ಹೆಚ್ಚಳ ಆಯಿತು, ಮುಂದೆ ನೀರಿನ ದರನೂ ಹೆಚ್ಚಳ ಜನದ ಮೇಲೆ ಬೀಳುತ್ತೆ. ಬೆಂಗಳೂರು, ನೀವು ಯಾಕಂದರೆ ಬೆಂಗಳೂರು ಮಿನಿಸ್ಟ್ರು ಆಗಿರೋದು, ಉಸ್ತುವಾರಿ ಒತ್ತಿದ್ದವರು ಅಂತವರು ಈಗ ಮಿನಿಸ್ಟ್ರು. ಸೊ ಪದೇ ಪದೇ ಹೊಡೆತ ಬೀಳಿದ್ರೆ ಜನರ ಹೆಂಗೆ ಸಹಿಸ್ಕೊತಾರೆ? ಕೊನೆಯದಾಗಿ ಸರ್, ನಿಮ್ಮ ಉತ್ತರ ಸರ್ಕಾರದ ಪರವಾಗಿ. ಈಗ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಅಷ್ಟಕ್ಕೆ ಸೀಮಿತ. ಕ್ಯಾಬಿನೆಟಲ್ಲಿ ಸಂಪೂರ್ಣ ಒಪ್ಪಿಗೆ ಆಯಿತು ಸರ್, ಇದಕ್ಕೆ ಯಾರೂ ವಿರೋಧ ಮಾಡಿಲ್ಲ. ವಿರೋಧ ಮಾಡೋಕ್ಕಾಗೋದಿಲ್ಲ. ಸಂಸ್ಥೆಗಳು ಉಳಿಬೇಕಾಗಲ್ಲ. ಸಂಸ್ಥೆಗಳು ಉಳಿಬೇಕಾದ್ರೆ ಕಾಲಕ್ಕೆ ಸ್ಯಾಲ್ರೀಸ್ ಜಾಸ್ತಿ ಮಾಡಬೇಕು ನಾವು. ಆಮೇಲೆ ವೇರ್ ಆ್ಯಂಡ್ ಟೈರ್ ಜಾಸ್ತಿ ಆಗುತ್ತೆ. ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇರುತ್ತೆ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸಂಸ್ಥೆಗಳು ಉಳಿಬೇಕೋ ಬೇಡವೋ? ನಾನಿವತ್ತು ಮಿನಿಸ್ಟರ್ ಆಗಿರ್ತೀನಿ, ನಾಳೆ ಇನ್ನೊಬ್ರು ಇರ್ತಾರೆ. ಸಂಸ್ಥೆ ಇರಲೇಬೇಕಲ್ಲ. ಜನರ ಆಕ್ರೋಶ ತಡ್ಕೊಳಕ್ಕೆ ರೆಡಿ ಇದೆ ಸರ್ಕಾರ. ನಾನು ಸಂಸ್ಥೆಗಳು ಉಳಿಬೇಕೋ ಬೇಡವೋ ನೀವು ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮತ್ತು ಕ್ಯಾಮ್ರಾಮನ್ ರಾಮು ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.